ನಮಸ್ಕಾರ ಕರ್ನಾಟಕ. ಇವತ್ತಂತೂ ಫುಲ್ ಫ್ರೆಶ್ ಆಗಿ ರೆಡಿಯಾಗಿ ನಮ್ಮನೆ ದೇವ್ರಿಗೆ ಕೈ ಮುಗಿದು ವಿಭೂತಿ ಹಚ್ಕೊಂಡೆ ಕಣ್ರಿ. ಯಾವ ಥರ ಕಾಣಿಸ್ತಾ ಇದ್ರೆ ನಾನೇ ದೇವ್ರ ಥರ ಕಾಣಿಸ್ತಿದೆ. ಅದಕ್ಕೆ ನೋಡಿ ಕೈ ಮುಗಿಯೋದಕ್ಕೋಸ್ಕರ ನನ್ನ ಒಬ್ಬ ಭಕ್ತ ಬಂದೇ ಬುಟ್ಟ ಕಣ್ರಿ. ಬಂದು ಕೈ ಮುಗಿತಾನೆ ಅಂದರೆ ಗಾಡಿಗೆ ಹಚ್ಕೊಂಡು ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡೇ ಬಂದ್ಬಿಟ್ಟ ಅನ್ಕೊಳ್ಳಿ. ಕಳ್ಳನ ಮಗ ಏನಕ್ಕಪ್ಪ ಕರ್ಕೊಂಬಂದ ನನ್ನ ಭಕ್ತ ರೈಲ್ವೆ ಸ್ಟೇಷನ್ಗೆ ಅಂತ ಅಂದರೆ ನಾನು ಕೇಳಿದ್ದಕ್ಕೆ ಅವ್ನು ಹೇಳಿದ ಒಂದೇ ಮಾತು ಕಣ್ಣು. ನನಗಂತೂ ಇಷ್ಟೊತ್ತು ರಾತ್ರಿಯಲ್ಲಿ ಎಲ್ಲೋ ಹೋಗ್ಬೇಕು ಅಂತ ಫೀಲ್ ಐತೈತೆ ತಂದ ಗುರು. ಹಂಗಂದ ತಕ್ಷಣ ರೈಲ್ವೆ ಸ್ಟೇಷನ್ಗೆ ಕರ್ಕೊಬಂದು ಎಲ್ಗೋಗ್ಬೇಕು ಅಂತಿದ್ಯಪ್ಪ, ಗಾಡಿ ಎತ್ಕೊಂಡು ಒಂದು ರೈಡ್ ಮಾಡ್ಬಿಡ್ಬೋದಾಯ್ತಲ್ಲ ಅಂತ ಅಂದೆ. ಬಟ್ ಟ್ರೈಲಲ್ಲಿ ಹೋಗ್ಬೇಕು ಅಂತ ಅವ್ನಿಗೆ ಅನ್ನಿಸ್ತಂತೆ, ಅದಕ್ಕೆ ಕರ್ಕೊಬಂದು ಕೂರಿಸ್ತಕೊಂಡ್ರಿ. ನಾನು ವೇರ್ ಈಸ್ ಮೈ ಟ್ರೈನಲ್ಲಿ ಚೆಕ್ ಮಾಡಿದೆ ಯಾವ ಟ್ರೈನು ಈ ಸಮಯಕ್ಕೆ ಕರೆಕ್ಟಾಗಿ ಸಿಗುತ್ತೆ ಅಂತ. ನಮಗೆ ಸಿಕ್ಕಿದ್ದೆ ಚೌಡೇಶ್ವರಿ ಕಣ್ರಿ. ಸಿಗಂದೂರು ಚೌಡೇಶ್ವರಿ ಅಮ್ಮ ನೆನಪಾಗಿದ್ದು. ನೆನಪಾದ ತಕ್ಷಣ ಹೋಗೋದ ಅಂತ ಒಳಗಡೆ ಹೋದ್ರೆ ಈ ಕಳ್ಳನ ಮಗ ತಂದಿದ್ದು ಬಾತ್ನ ಪಟ ಎತ್ಕೊಂಡು ಆಗಲೇ ತಿನ್ನೋಕ್ಕೆ ಶುರು ಮಾಡಿದ್ದೆ. ಇವ್ರನ್ನ ನೋಡಿದ್ಮೇಲೆ ನನಗಂತೂ ತಡೆಯೋಕ್ಕಾಗಲಿಲ್ಲ ಕಣ್ರಿ. ಏನಂತ ಕೇಳೋಕೆ ಹೋಗ್ಬೇಡಿ, ಹೊಟ್ಟೆ ಸಿಗ್ತೈತೆ ಸಿಕ್ಕಾಬಟ್ಟೆ. ತಿಂದ ತಕ್ಷಣ ನೋಡ್ರಿ ಗಬಕ್ಕಂತ ಹೋಗಿ ಮಲ್ಕೊಬಿಟ್ಟ ಅನ್ಕೊಳ್ಳಿ. ಅಷ್ಟ್ರಲ್ಲಿ ಲೈಟು ಆಫ್ ಮಾಡಿಬಿಟ್ರು. ಈ ಅಣ್ಣ ಕೆಳಗಡೆ ಮಲಗಿರೋನು ಯಾವ ರೇಂಜಿಗೆ ನನಗೆ ರೋದನೆ ಕೊಟ್ಟ ಅಂದರೆ ಅಪ್ಪ ದೇವ್ರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೊಂದು ಸಾಂಗ್ ನೆನಪಾಯ್ತು ಕಣಪ್ಪ. ಬರೆದ ಕಥೆಯು ನನಗಾಗಿ ಈ ರೋದ್ನೇನು ತಳಕಾಗ್ದೆ ಕೆಳಗೆ ಮನ್ಗಿದ್ದು ಈ ಕಿತ್ತೋದ್ ನನ್ನ ಮಗ ಕೆಳಗಡೆ ಸೀಟ್ ಕಾಲ್ ಮಾಡಿ ಮೇಲ್ಗಡೆ ಸೀಟ್ ಕೊಡೋದ ಕಣ್ರಿ. ಬಡ್ಡಿ ಮಗಂದು ನಮ್ದೆಂಥ ಗಾಂಡು ನಸೀಬ್ ಅಂದರೆ ದೇವ್ರೆ. ಬೆಡ್ಶೀಟ್ ಬೇರೆ ತಂದವನೆ, ಬೆಡ್ಶೀಟ್ ಬೇರೆ ಹೊಸ್ಕತ್ತವನೆ. ಇದ್ರ ಮಧ್ಯೆ ಒಂದು ದೊಡ್ಡ ಕೂಳೆ ಮಾಡ್ದ ಕಣ್ರಿ. ಆ ಕೂಳೆ ಏನಪ್ಪ ಅಂದರೆ ಮೇಲ್ಗಡೆ ಒಂದು ಬೆಡ್ಶೀಟ್ ಇದ್ದಿತ್ತು ಪಕ್ಕ ಸೀಟಲ್ಲಿ. ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಅದನ್ನು ಎತ್ತು ನನಗೆ ಕೊಟ್ಬಿಟ್ಟು ಮಲ್ಕೊಂಡ್ಬಿಟ್ಟ ಗುರು. ನಾನು ಹಂಗೋ ಹಿಂಗೋ ಮಲ್ಕೊಳಕ್ಕೆ ಸಿಕ್ಕಾಬಟ್ಟೆ ಟ್ರೈ ಮಾಡಿದೆ. ಅಷ್ಟರಲ್ಲಿ ಯಾವುದೋ ಸ್ಟಾಪ್ ಅಂತು ಅಂತ ಇಳಿದೋದ್ರು ಕಣ್ರಿ ನಮ್ಮ ಕುಂಭಕರ್ಣ. ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಆ ಖುಷಿನ ನಾನು ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ, ನಮ್ಮ ಹುಡುಗ ಎಕ್ಸ್ಪ್ರೆಸ್ ಮಾಡ್ತಾನೆ ನೋಡ್ರಿ. ನನಗಂತೂ ಎಲ್ಲಪ್ಪ ಅವನು ಅಂತ ಹುಡುಕ್ತಾ ಇದ್ದೀನಿ ಅಂದ್ಕೊಳ್ಳಿ. ಅಷ್ಟರಲ್ಲಿ ಒಂಟೆ ಹೋಗಿದ್ದ ಅಣ್ಣ. ಅವ್ರು ಇಳಿದೋದ್ಮೇಲೆ ನನಗಂತೂ ಸಿಕ್ಕಾಬಟ್ಟೆ ನಿದ್ದೆ ಬರ್ತಾಯಿತ್ತು ಕಣ್ರಿ. ಅದಾದಮೇಲೆ ಮಲ್ಕೊಂಡೆ. ಅದಾದಮೇಲೆ ಸ್ವಲ್ಪ ಹೊತ್ತು ಗೆದ್ದೆ. ಇಷ್ಟು ಕತ್ಲೆ ಇತ್ತು ಕಣ್ರಿ. ಬಡ್ಡಿ ಮಗಂದು ಟ್ರೈನ್ ಬಂದು ನಿಲ್ಲಿಸಿದಾಗ ನಾನು ಸ್ಟಾಪೇ ಸಿಗ್ತೇನೋ ಅಂತ ಅಂದ್ಕೊಂಡೆ. ಅಷ್ಟು ಬೆಳಗ್ಗೆನೇ ಹೊಟ್ಟೆ ಸಿಗ್ತಿತ್ತು. ಮಧ್ಯರಾತ್ರಿ ಹುಡುಗ ಯಾವುದೋ ಒಂದು ಜಂಕ್ಷನಲ್ಲಿ ಸೇಬ್ ಸಿಕ್ತು ಅಂತ ಸೇಬ್ ತೊಗೊಬಂದಿದ್ದೆ ಕಣ್ರಿ. ಅದನ್ನು ನೈಟ್ ತಿನ್ನೋಕ್ಕಾಗಿರಲ್ಲ. ಅದನ್ನು ತಿನ್ಕೊಂಡು ಕೆಳಗಡೆ ಇಳಿದೆ ಕಣ್ರಿ. ಬಡ್ಡಿ ಮಗಂದು ಯಾವ ಜಂಕ್ಷನ್ ಏನು ಕತೆ ನೋಡೋದ ಅಂತ ಇಳಿದು ಕೆಳಗಡೆ ನೋಡಿದ್ರೆ ಇದು ನಮ್ಮ ಜಂಕ್ಷನ್ ಅಲ್ಲ ಕಣ್ರಿ. ನೆಕ್ಸ್ಟ್ ಇನ್ನೂ ಒಂದು ಜಂಕ್ಷನ್ ಇದೆ. ಇನ್ನೊಂದು ಜಂಕ್ಷನ್ಗೆ ಜಸ್ಟ್ ಇನ್ನೊಂದು 20 ಕಿಲೋಮೀಟ್ರ್ ಹೋಗಬೇಕು ಅಂತ ಹೇಳಿದ್ರು. ಅದಕ್ಕೆ ಬಂದು ವಾಪಸ್ ಕುತ್ಕೊಂಡು ಇಲ್ಲಿ ನೋಡ್ರಿ ಈ ಕಿತ್ತೋದು ನನ್ನ ಮಗ ಮತ್ತೆ ಸೇಬ್ ತೆಗೆದು ಸೇಬ್ ತಿನ್ನೋಕೆ ಟ್ರೈ ಮಾಡ್ತವನೆ. ಅದು ಸೇಬ್ ತಿನ್ಕೊಂಡು ನೆಕ್ಸ್ಟ್ ಜಂಕ್ಷನ್ ಬರ್ತಿದೆ ಹಂಗೆ ಹೇಳ್ಕೊಂಡು ಅಂದ್ಕೊಂಡು ಕೂತಿದ್ದ ಕಣ್ರಿ. ಅಷ್ಟರಲ್ಲಿ ಟೈಮ್ ಹೆಂಗಾಗ್ತಿದೆ ಅಂತಲೇ ಗೊತ್ತಾಯ್ತಲ್ಲ. ನೈಟೆಲ್ಲ ಕುಂಭಕರ್ಣನಿಂದ ನಿದ್ದೆ ಮಾಡೋಕ್ಕಾಗಿಲ್ಲ ಅಂತ ನಾನು ಇವಾಗಾದರೂ ಸ್ವಲ್ಪ ಮಲ್ಕೊಳ್ಳೋದ ಅಂದರೆ ಈ ಕಿತ್ತೋದು ನನ್ನ ಮಗ ಯಾವ ಥರ ಆಡ್ತಾನೆ ಅಂತ ನೀವೇ ನೋಡ್ರಿ. ಏನು ಖುಷಿ ಆಗೋನಿ ಅಂದರೆ ಸಿಗಂದೂರಿಗೆ ಬರ್ತಾರದೇ ದೊಡ್ಡ ಖುಷಿ ಆಗ್ಬಿಟ್ಟಿತ್ತು ಅನ್ಸುತ್ತೆ ಕಿತ್ತೋದು ನನ್ನ ಮಗನಿಗೆ. ಮಗನ ಇಳಿದೋಗ್ಬೇಕಾದ್ರೆ ಬೆಡ್ಶೀಟ್ನ ಮರ್ಕೊಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ವಾಪಸ್ ಎತ್ಕೊಬರಕ್ಕೆ ಹೋದರೆ ನಂದಲ್ಲ ಕಣೋ, ಅದು ಯಾರ್ದೋ ಬೇರೆಯವ್ರದ್ದು ಕತ್ತ, ಬಾ ಹೋದರೆ ಹೋಗಲಿ ಅಂತಂದಾಗು. ನನಗಂತೂ ಒಂದು ಕ್ಷಣ ಡ್ಯಾಶ್ ಊಟಂಗಾಯ್ತು ನೋಡ್ರಿ. ಟ್ರೈನಿಂದ ಇಳಿಬೇಕಾದ್ರೆ ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಕಾಣಿಸ್ತಾ ಇದ್ರು. ಬಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ ಸಿಕ್ಕಾಬಟ್ಟೆ ಜನ ಅವರೇ ಅಂತ ಗೊತ್ತಾಯ್ತು ಕಣ್ರಿ. ಅದರ ನಡುವೆ ರೈಲ್ವೆ ಸ್ಟೇಷನಿಂದ ಬಸ್ಸು ಸಿಗೋವಂಥ ಜಾಗಕ್ಕೆ ಸ್ವಲ್ಪ ಒಂದು 150 ಮೀಟ್ರ್ ನಡ್ಕೋಬೇಕು. ಆ ನಡ್ಕೋಬೇಕಾದ್ರೆ ನನಗೇನು ಅನಿಸಿದೇನಪ್ಪ ಅಂದರೆ ಮನ್ಸಿಗೆ ಯಾವಾಗಲೇ ಈ ಥರ ಅನಿಸ್ಲಿ ಕಣ್ರಿ, ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಮಿಸ್ ಮಾಡ್ದೇ ಊಟ ಬಿಡಿ ಅಂದ್ಕೊಳ್ಳಿ. ಯಾವಾಗ ಯಾರಿಗೆ ಏನಾಗುತ್ತೆ ಏನು ಎಂತು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಫೀಲ್ ಆದಾಗ ಎಲ್ಲಾದರೂ ಹೋಗ್ಬೇಕು ಅನ್ನಿಸ್ದಾಗ ಮಿಸ್ ಮಾಡ್ದೇ ಹೊಂಟೋಗಿ. ಅಷ್ಟರಲ್ಲಿ ನಾವಂತೂ ಬಸ್ ಹತ್ರಕ್ಕೆ ಬಂದು ತಲುಪೇ ಬಿಟ್ಟು ಇದನ್ನೆಲ್ಲ ಮಾತಾಡ್ಕೊಳ್ಳೋ ಟೈಮಲ್ಲಿ ಬಂದು ಬಸ್ ಹತ್ತಿ ನಾವಂತೂ ಕೂತ್ಕೊಂಡು ಹೋಗ್ಕೊಂಡ್ರಿ. ಹಿಂದೆ ಒಂದು ಸೀಟು ಮುಂದೆ ಒಂದು ಸೀಟು. ನನಗೂ ನಮ್ಮ ಹುಡುಗನಿಗೂ ಅಕ್ಕಪಕ್ಕ ಸಿಗಲಿಲ್ಲ ಅನ್ನೋದೇ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ದು. ಅದಾದಮೇಲೆ ಡ್ರೈವರ್ ಅಣ್ಣ ಒಂದು ಸಾಂಗ್ ಹಾಕಿದ್ರು ಕಣ್ರಿ. ಬಟ್ ಸಾಂಗ್ ಅಂತೂ ಚೆನ್ನಾಗಿತ್ತು. ಕಂಡಕ್ಟರ್ ಅಣ್ಣ ಮಾಡಿದ್ದೊಂದು ಕೂಳೆ ಮಾತ್ರ ಸಿಕ್ಕಾಪಟ್ಟೆ ನೆನಪಲ್ಲಿ ಇಟ್ಕೊಳ್ಳೋ ಥರ ಆಯಿತು. ಯಾವಾಗಲೂ ಹೊರದಿರೋ ಟಿಕೆಟ್ನ ನಮಗೆ ಕೊಟ್ಟು ₹120 ಚಮಕಾಯಿಸ್ಬಿಟ್ರು ಅಂತ ಸಿಕ್ಕಾಪಟ್ಟೆ ಅನ್ನಿಸ್ತು ಗುರು. ಸಿಕ್ಕಾಪಟ್ಟೆ ಫೀಲ್ ಆಯಿತು. ಅದನ್ನೆಲ್ಲ ನೋಡೋ ಅಷ್ಟರಲ್ಲಿ ಬಡ್ಡಿ ಮಗಂದು ಬಂದೇ ಬಿಟ್ರು ಕಣ್ರಿ. ನಮ್ಮ ತಾಯಿ ನಮ್ಮಮ್ಮ ಚೌಡೇಶ್ವರಿನ ನೋಡೋದಕ್ಕೆ ಸನ್ನಿಧಿ ಹತ್ರ ಬರ್ತಿದ್ದಂಗೆ ನಮಗಂತೂ ಫಸ್ಟ್ ಚಪ್ಪಲಿ ಗಿಪ್ಲಿ ಬಿಟ್ಟು ಸ್ವಲ್ಪ ಸ್ನಾನ ಗಿನ ಮಾಡಿ ಫ್ರೆಶ್ ಅಪ್ ಆಗಬೇಕು ಅಂತ ಸಿಕ್ಕಾಪಟ್ಟೆ ಅನ್ನಿಸ್ತು. ಇಲ್ಲಿ ಸ್ನಾನ ಮಾಡೋದಕ್ಕಿರೋ ಜಾಗ ಸ್ವಲ್ಪ ಕ್ವಾಲಿಟಿ ಲೆಸ್ಸು. ನಾವು ತುಂಬ ಹಿಂದೆ ಬಂದಿದ್ದಾಗ ಇವಾಗ ಯಾವ ಥರ ಐತೆ ಅಂತ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಅಷ್ಟರಲ್ಲಿ ಚೌಡೇಶ್ವರಿ ಅಮ್ಮನ್ನ ನೋಡಿಕೊಂಡು ಮುಂದೆ ಸ್ನಾನ ಮಾಡೋದಕ್ಕೂ ಸ್ವಲ್ಪ ದೂರ ನಡ್ಕೋಬೇಕು ಅಂದ್ಕೊಳ್ಳಿ. ಎಷ್ಟು ಅಂದರೆ ಒಂದು 200-250 ಮೀಟ್ರ್ ನಡ್ಕೋಬೇಕು. ಬಟ್ ಇಲ್ಲಿಗೆ ಬಂದು ನೋಡಿದಾಗ ನಾನಂತೂ ಒಂದು ಕ್ಷಣ ಶಾಕೇ ಆಗೋದೆ ಅಂದ್ಕೊಳ್ಳಿ. ಏನಕ್ಕಪ್ಪ ನಾನು ಶಾಕ್ ಆದೆ ಅಂದರೆ ಬಟ್ ಈ ಮಗೊಂದು ಮುಂಚೆ ನಾನು ಬಂದಾಗ ಇಲ್ಲೆಲ್ಲ ಹೆಂಗಿತ್ತು ಅಂದರೆ ಇಲ್ಲೇ ಒಂದು ಸೈಡಲ್ಲಿ ಬಿಸಿನೀರು ಕೊಡ್ತಾಯಿದ್ರು ಕಣ್ರಿ. ಸ್ನಾನನ ಹೊರಗಡೆ ಎಲ್ಲಿ ಬೇಕಲ್ಲೆಲ್ಲ ಮಾಡ್ತಿದ್ರು. ಲೇಡೀಸಿಗೆ ಮಾತ್ರ ಸ್ವಲ್ಪ ಜಾಗ ಇಟ್ಟಿದ್ರು, ಅಲ್ಲಿ ಲೇಡೀಸ್ ಸ್ನಾನ ಮಾಡ್ತಾಯಿದ್ರು. ಬಟ್ ಇವತ್ತಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾವ ಥರ ಮಾಡೋರೆ ಅಂದರೆ ತುಂಬ ಅದ್ದೂರಿಯಾಗಿ ಮಾಡೋರೆ ಕಣ್ರಿ. ಸ್ಪೆಷಾಲಿಟಿ ಮಾತ್ರ
ಸ್ಪೆಷಾಲಿಟಿ ಏನೋ ಸೂಪರ್ಬಾಗಿ ಮಾಡೋರೆ, ಬಟ್ 20 ರೂಪಾಯಿ ಕೊಟ್ಟು ಬಿಸಿನೀರು ತಗೊಂಡ್ರೆ ಬಿಸಿನೀರೋ ತಣ್ಣೀರೋ ಅನ್ನೋ ಫೀಲಲ್ಲಿ ಇತ್ತು ಗುರು. ಹಂಗೋ ಹಿಂಗೋ ಅದೇ ನೀರಲ್ಲಿ ಸ್ನಾನ ಮಾಡಿಕೊಂಡು ಹೊರಗಡೆ ಬಂದು ನಮ್ಮ ಹುಡುಗನ್ನು ಸ್ನಾನ ಮಾಡೋಕೆ ಕಳಿಸ್ರೆ ಹಾಕಿದ್ದು ನನ್ನ ಮಗ ಸ್ನಾನ ಮಾಡ್ಕೊಂಡು ಪಟ್ ಪಟ್ ಅಂತ ಬರಲಿಲ್ಲ. ತಣ್ಣೀರನ್ನ ಎಷ್ಟು ಬಗೆಟ್ ಹುಯ್ಕೋಣ ಅಂತ ನನಗಂತೂ ಅರ್ಥ ಆಗಿಲ್ಲ. ಬಟ್ ಹಂಗೋ ಹಿಂಗೋ ರೆಡಿಯಾಗಿ ದೇವಸ್ಥಾನದ ಕಡೆ ಹೊರಟ್ರೆ ನಮ್ಮ ಉಳ್ಳಳ್ಳಿ ಹುಡುಗರು ಸ್ಕೂಲ್ ಕಡೆಯಿಂದ ಟ್ರಿಪ್ ಬಂದಿದ್ರು ಕಣ್ರಿ. ಸ್ಕೂಲ್ ಹುಡುಗರನ್ನ ಒಳ್ಳೊಳ್ಳೆ ಡ್ರೆಸ್ ಹಾಕ್ಸ್ಬಿಟ್ಟು ಕರ್ಕೊಬರ್ಬೇಕು ಅಂತ ಸರ್ಗಳನ್ನ ಕೇಳ್ಕೋಬೇಕು. ಆ ಸ್ಕೂಲ್ ಮಕ್ಳಿಗೆ ಸ್ಕೂಲ್ ಬಟ್ಟೆಲ್ಲೇ ಕರ್ಕೊಬಂದು ಸಿಕ್ಕಾಪಟ್ಟೆ ಬೇಜಾರು ಮಾಡ್ತಾರೆ ಅಂತ ನನಗನ್ನಿಸ್ತು. ಹೋಗ್ಲಿ ಅದು ಅವ್ರಿಷ್ಟ, ಹೆಂಗಾದರೂ ಮಾಡ್ಕೊಳ್ಳಿ ಬಿಡಪ್ಪ ಅಂತ ಅಂದ್ಕೊಂಡು ದೇವಸ್ಥಾನದ ಒಳಗಡೆ ಹೊಂಟೋಕೊಂಡ್ರಿ. ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಫಸ್ಟ್ ಕಾಲು ತೊಳೆಯೋದಕ್ಕೆ ಅಂತಲೇ ಸ್ಪೆಷಲ್ಲಾಗಿ ನಲ್ಲಿ ಇಟ್ಟವ್ರೆ. ಅದಂತೂ ತುಂಬ ಖುಷಿ ಆಯಿತು. ಅಲ್ಲಿ ತೊಳ್ಕೊಂಡು ಬಂದಿದ್ದವ್ರು ಮತ್ತೆ ಇಲ್ಲೊಂದು ಸಲ ತೊಳ್ಕೊಂಡು ಒಳಗಡೆ ಹೋಗೋದ ಅಂತ ಹೊರಟ್ರೆ ಈ ಕಿದಾದ ನನ್ನ ಮಗ ಇಲ್ಲೂ ಸ್ನಾನ ಮಾಡ್ಕೊಬಿಡ್ತೀನಿ ತಡಿ ಅಂತವನೇ ಗುರು. ಸ್ವಲ್ಪ ಕ್ಯೂವಲ್ಲಿ ಮುಂದೆ ಹೋಗ್ತಿದ್ದಂಗೆ ಚೌಡೇಶ್ವರಲ್ಲಿರೋ ಬಸವಣ್ಣನ ನೋಡ್ದೋಕೊಂಡ್ರಿ. ಮೊದಲು ಇದು ಇನ್ನೂ ಸೂಪರ್ಬಾಗಿತ್ತು, ತುಂಬ ದೊಡ್ಡದಾಗಿತ್ತು. ಆದರೆ ಇವಾಗ ವಯಸ್ಸಾಗ್ಬಿಟ್ಟಿದೆ, ಅದಕ್ಕೋಸ್ಕರ ನೋಡಿ ಇನ್ನೊಂದನ್ನು ತಂದಿದ್ದಾರೆ ಚಿಕ್ಕದನ್ನು, ಇವಾಗಲೇ ರೆಡಿ ಮಾಡ್ತಾ ಇದ್ದಾರೆ. ಅದರ ನಡುವೆ ಈ ಕೋತ್ ನನ್ನ ಮಗ ಆಡ್ತಾರೆ, ಕೋತಿ ಥರ ಆಡೋದನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು. ದರ್ಶನಕ್ಕೆ ಹೆಂಗೆ ಓದೋ ಅಂತಲೇ ಗೊತ್ತಾಗಿಲ್ಲ ಗುರು. ಅದರ ನಡುವೆ ಮತ್ತೆ ಹೋಗ್ಬೇಕಾದ್ರೆ ಹತ್ರ ಹೋಗಿ ಫ್ರಂಟಲ್ಲಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅಷ್ಟೇ. ಅಷ್ಟರಲ್ಲಿ ಫೋನ್ನ ಒಳಗಡೆ ಇಡು ಅಂತಂದ್ರು, ಪಟ್ ಅಂತ ಒಳಗಡೆ ಇಟ್ಟೆ. ನಮಗಂತೂ ದರ್ಶನ ಸೂಪರ್ಬಾಗಿ ಆಯಿತು ಅಂದ್ಕೊಳ್ಳಿ. ತಾಯಿನ ನೋಡಿದ ಖುಷಿಗೆ ನನಗಂತೂ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ. ದೇವಸ್ಥಾನದ ಮುಂದೆ ಆದರೂ ವೀಡಿಯೋ ಮಾಡೋಕೆ ಬಿಡಲಿಲ್ಲ. ದೇವಸ್ಥಾನದ ಹಿಂದೆ ಮತ್ತು ಹಿಂದೆ ಒಂದು ತಕ್ಕಡಿ ಇದೆ ಕಣ್ರಿ, ಈ ತುಲಾಭಾರ ಮಾಡ್ತಾರಲ್ಲ ಆ ಥರ ತಕ್ಕಡಿ ಇದೆ ನೋಡ್ರಿ ಎಂಟ್ರೆನ್ಸು. ಅಲ್ಲಿರೋ ಮೇಡಮ್ ನನ್ನ ಅಲ್ಲಂತೂ ಮಾಡೋಕ್ಕೆ ಬಿಡಲಿಲ್ಲ. ಅದಕ್ಕೆ ನಾನು ಈ ಕಡೆ ಎಕ್ಸಿಟ್ ಆಗಬೇಕಾದ್ರೆ ಬಂದು ಒಂದು ಫ್ರಂಟ್ದು ವೀಡಿಯೋ ಮಾಡಿದ್ದೀನಿ. ಅದು ತುಂಬ ಕ್ಲೀನಾಗೈತೆ ಅಂದ್ಕೊಳ್ಳಿ. ಅದಾದ್ಮೇಲೆ ಹೊರಗಡೆ ಬಂದ ತಕ್ಷಣ ಇಲ್ಲಿ ನೋಡ್ರಿ, ನೀವು ಕೈಗೆ ಹಾಕೊಳ್ಳೋದಕ್ಕಾಗಲಿ ಹುಡುಗಿರ್ಗಾಗಲಿ ಬ್ರಾಸ್ಲೆಟ್ಗಳದು ಇದು ಅಂತೆಲ್ಲ ತುಂಬ ಆ್ಯಕ್ಟಿವಿಟೀಸ್ ಇತ್ತು, ತುಂಬ ಆ್ಯಕ್ಸಸರೀಸ್ ಸಿಗುತ್ತೆ ಕಣ್ರಿ. ಅದನ್ನೆಲ್ಲ ತೊಗೊಂಡು ನಾನು ನೆಕ್ಸ್ಟು ಹೊಂಟಿದ್ದೆ. ಪ್ರಸಾದ ಸಿಗುತ್ತೇನೋ ಅಂತ ನೋಡೋದ ಅಂತ ಕಣ್ರಿ. ಪ್ರಸಾದ ಅಂತೂ ಕ್ಲೋಸ್ ಆಗಿಬಿಟ್ಟಿತ್ತು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಅಂದ್ಕೊಳ್ಳಿ. ಕ್ಯೂವಲ್ಲಿ ಬೇರೆ ಸ್ವಲ್ಪ ಮುಂದೆ ಹೋಗಿದ್ದೆ, ಉಳ್ದಿದ್ದು ಬೆಳೆದಿದ್ದು ಏನಾದರೂ ಕೊಡ್ತಾರೇನೋ ಅಂತ, ಅದನ್ನು ಇಲ್ಲ ಅಂದರು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಈ ನನ್ನ ಮಗ ನೋಡ್ರಿ ಅಲ್ಲಿ ತನಕ ಬಂದರೆ ಕಷ್ಟ ಆಗುತ್ತೆ ಅಂತ ಇಲ್ಲೇ ಕೂತಿರ್ತೀನಿ ಫೋನ್ ಮಾಡು ಅಂತ ಹೇಳಿದ್ದ. ಬಂದಮೇಲೆ ಫೋನೇ ಮಾಡಲಿಲ್ವಲ್ಲ ಅಂತ ಕೇಳ್ತವನೆ. ಅದೇ ಬೇಜಾರಲ್ಲಿ ನಾನಂತೂ ನಡ್ಕೊಂಡು ಮತ್ತೆ ಹೊರಟೆ ಕಣ್ರಿ. ಮತ್ತು ನಾನು ಹೊರಟಾಗ ನನಗೊಂದು ಕಾಣಿಸಿದ ವಿಶೇಷವಾದ ವಿಷಯ ಏನಪ್ಪ ಅಂದರೆ, ದೇವಸ್ಥಾನದಲ್ಲಿ ಸೈಡಲ್ಲಿ ಈ ಥರ ಮೂರ್ತಿಗಳನ್ನೆಲ್ಲ ಇಟ್ಟವ್ರೆ. ಅದನ್ನು ನೋಡಿ ನಂಗೆ ಸ್ವಲ್ಪ ಬೇಜಾರಾಯಿತು. ಇದಂತೂ ತುಂಬ ನನಗೆ ಬೇಕಾಗಿರೋ ಅಂಥದ್ದು ಕಣ್ರಿ. ಶ್ರೀ ಕ್ಷೇತ್ರ ಪಾಲಿಕೆ ಶ್ರೀ ಭೂತಾರಾಧನೆಯ ಗುಡಿ. ಇಲ್ಲಿ ಯಾರೇ ನಿಮ್ಮ ಮನಸ್ಸಲ್ಲಿ ಏನೇ ಕೇಳ್ಕೋಬೇಕು ಏನೇ ಬೇಡ್ಕೋಬೇಕು ಅಂತ ಇದ್ರೂ ಇಲ್ಲಿ ಪೇಪರಲ್ಲಿ ಬರೆದ್ಬಿಟ್ಟು ಅಲ್ಲೇ ಇರೋ ಅಂಥ ಕಂಬಿಗಳಿಗೆ ಕಟ್ಟಿದ್ರೆ ಅದು 100% ಆಗುತ್ತೆ ಅಂತ ಹೇಳ್ತಾರೆ. ನನ್ನ ಜೀವನದಲ್ಲಂತೂ ಅದು ನಿಜವಾಗ್ಲೂ ನಡೆದಿದೆ ಅಂದ್ಕೊಳ್ಳಿ. ನೀವ್ಯಾರಾದರೂ ಒಂದು ಸಲ ಹೋಗಿ ಬರೆದು ಕಟ್ಟು ನೋಡಿರಿ, ಪಕ್ಕ 100% ಆಗೇ ಆಗುತ್ತೆ. ಇಲ್ಲಿ ನೋಡಿರಿ ಒಬ್ರು ಆಂಟಿ ಬರಿತಾಯಿದ್ರು ಕಣ್ರಿ. ಅವ್ರು ಬರಿತಾ ಇರೋದನ್ನು ನೋಡಿ ನನಗಂತೂ ಪೆನ್ನು ಮತ್ತು ಪೇಪರ್ ಸಿಗುತ್ತೆ ಅಂತ ತುಂಬ ಆಸೆ ಆಯಿತು. ಅವ್ರ ಹತ್ರನೇ ಸ್ವಲ್ಪ ಪೇಪರು ಮತ್ತು ಪೆನ್ನ ಇಸ್ಕೊಂಡು ನಾನು ಬರದೆ ಕಣ್ರಿ, ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಬರೆದು ಅನಂತರ ಹೋಗಿ ಕಟ್ಟದೆ ಅಂದ್ಕೊಳ್ಳಿ. ಹಿಂಗೆಲ್ಲ ಹೇಳಿದ್ನ ಕೇಳ್ಬಿಟ್ಟು ನಮ್ಮ ಹುಡುಗನು ಒಂದು ಚೀಟಿ ಬರ್ದಾಕಂಡ್ರಿ ಕಟ್ತವನೇ. ಅವನಂತೂ ಕೇಳ್ಕೊಂಡಿರೋದು ನನಗೆ ಬೇಗ ಮದುವೆ ಆಗಲಿ ಅಂತ ಅಷ್ಟೇ ಅಂತ ನನಗಂತೂ ಅನ್ನಿಸ್ತು. ಅದಾದಮೇಲೆ ಕೊನೆದಾಗ ಒಂದು ಸಲ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಮಾತಾಡ್ತಿದ್ದೆ. ಅಲ್ಲಿಂದ ಬಂದಿದ್ದೆ ನಾವು ನೆಕ್ಸ್ಟು ಟೀ ಸ್ಟಾಲ್ಗೆ ಕಣ್ರಿ. ಏನಕ್ಕಪ್ಪ ಅಂದರೆ ಪ್ರಸಾದನೂ ಸಿಗಲಿಲ್ಲ, ಹೊಟ್ಟೆ ಬೇರೆ ಸಿಕ್ಕಾಬಟ್ಟೆ ಹಸಿತಾಯಿತ್ತು. ಅದ್ರ ಜೊತೆ ಆಟಾಡ್ಕೊಂಡು ಟೀ ಕುಡಿಯೋದ ಅಂತ ಬಂದು ಕಣ್ರಿ. ಟೀ ಕುಡಿಬೇಕಾದ್ರೆ ಅವನ ನಡುವೆ ಒಂದು ಗೇಮ್ ನಡೀತು. ನನ್ನ ನಡುವೆ ನಡೆದಿದ್ದ ಗೇಮಲ್ಲಿ ಅವ್ನು ಫಸ್ಟ್ ಎಸ್ತಿದ್ಲೋಟ ಅಲ್ಲೇ ನೋಡ್ರಿ ರೈಟ್ ಸೈಡಲ್ಲಿ ಬಿದ್ದೈತೆ. ನಾನಂತೂ ಕರೆಕ್ಟಾಗಿ ಒಳಗಡೆಗೆ ಆಗ್ತೆ ಅಂದ್ಕೊಳ್ಳಿ. ಅವಾಗ ಅವ್ನು ನನಗೆ ಹೇಳಿದ್ದು ಒಂದೇ ಮಾತು, ನೀನು ಬಿಡಮ್ಮ ಚಾಣಕ್ಯ ಅಂತ. ಆ ಮಾತನ್ನೆಲ್ಲ ಕೇಳಿಕೊಂಡು ಅಲ್ಲಿಂದ ಹಂಗೆ ಮುಂದುವರೆದೋ ಕಣ್ರಿ. ಆಂಟಿ ಹತ್ರ ನಾನಂತೂ ಒಂದು ಸ್ವಲ್ಪ ಕಡಲೆಕಾಯಿ ಕೊಡಿ ಅಂತ ಕಡಲೆಕಾಯಿ ಇಸ್ಕೊಂಡೆ. ಅದಾದಮೇಲೆ ದೇವಸ್ಥಾನದ ಹತ್ರ ಬಂದಾಗ ಫಸ್ಟ್ ಇದನ್ನು ಮರ್ತೇ ಬಿಟ್ಟಿದೆ ಕಣ್ರಿ. ಇದು ಓಮದ ಗುಂಡಿ. ಇಲ್ಲಿ ಓಮದ ಗುಂಡಿ ತುಂಬ ಸೂಪರ್ಬಾಗಿದೆ ಅಂದ್ಕೊಳ್ಳಿ. ಎಲ್ಲ ಥರ ಹೋಮಗಳನ್ನ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ನಾವಂತೂ ನೆಕ್ಸ್ಟ್ ಹೋಗಿದ್ದೆ ಊಟಕ್ಕೆ. 11:30 ಹೋದ್ರು ಇನ್ನೂ ಅರ್ಧ ಗಂಟೆ ಇತ್ತು. ಅರ್ಧ ಗಂಟೆ ಈ ಪಾಪು ಜೊತೆ ಆಟಾಡ್ಕೊಂಡು ತುಂಬ ಟೈಮ್ ಸ್ಪೆಂಡ್ ಮಾಡೋದು ಅಂದ್ಕೊಳ್ಳಿ. ಈ ಹುಡುಗ ಅಂತೂ ತುಂಬ ಸಿಕ್ಕಾಬಟ್ಟೆ ಟೈಮ್ ಪಾಸ್ ಮಾಡಿಸ್ತಾ ನಮಗೆ. ಇವನಿಗೆ ನಮ್ಮ ಮೇಲೆ ಸಿಕ್ಕಾಬಟ್ಟೆ ಲವ್ ಆಗಿಬಿಟ್ಟಿತ್ತು. ನಮ್ಮನ್ನ ಬಿಟ್ಬಿಟ್ಟು ಹೋಯ್ತಾನೆ ಇರಲಿಲ್ಲ ಅಂದ್ಕೊಳ್ಳಿ. ಇವನು ಊಟ ಮಾಡೋಕೆ ಹೋದೋ ಕಣ್ರಿ. ಊಟ ಮಾಡಬೇಕಾದ್ರೆ ಫೋನ್ ತೆಗಿಬಾರ್ದು ಅಂತ ನಮ್ಮ ಅಪ್ಪ ಬೈಯೋದನ್ನು ಕೇಳಿ ನಾನಂತೂ ಫೋನ್ ತೆಗಿಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಳ್ದಂಥ ಪ್ರಸಾದ ಹತ್ರಕ್ಕೆ ಹೋದರೆ ಕ್ಯೂ ಸಿಕ್ಕಾಬಟ್ಟೆ ದೊಡ್ಡದಾಗಿತ್ತು ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ. ಈಸಿಯಾಗೆ ತೊಗೊಂಡು ಪ್ರಸಾದನ ಹೊರಟೋಕೊಂಡ್ರಿ. ಹೊರಡ್ತಿದ್ದಂಗೆ ಬಸ್ ಅಂತೂ ರೆಡಿಯಾಗಿತ್ತು. ಬಸ್ ಹತ್ತದ್ಮೇಲೆ ಹುಡುಗರು ಕೂಡ ನಿಮಗೆ ಗೊತ್ತಲ್ಲ ಹೆಂಗೆ ಅಂತ ಮುಂದೆ ಹೋಗ್ತಾ ಇರುತ್ತೆ. ಸಾಂಗ್ ಹಾಕಿರ್ತೀನಿ ನೋಡ್ಕೊಂಡು. ನಾಳೆಯ ನಂಬು ಮಗ ಈ ದಿನ ಬೇಗನೆ ಮಲ್ಕೊ ಮಗ, ಸೊನ್ನೆ ಲೈಫ್ ಮಗ ಸೈಡಲ್ಲಿ ನಂಬರ್ ಬರ್ಕೊ ಮಗ, ತುಂಬಾ ಬೋರು ಹೊಡೆಯುವಾಗ ಗುರಿ ಕಡೆಯೋಚು ಮಗ, ನಿನ್ನ ಹೆಲ್ತು ನಿನ್ನ ಕೈಯಲ್ಲಿ ಚಿಂತಿಸಬೇಡ ಮಗ.
ಫ್ರೆಂಡ್ಸ್ 2 ದಿನ ಬ್ಯೂಟಿಫುಲ್ಲಾಗಿ ಟೈಮ್ ಪಾಸ್ ಮಾಡಬೇಕು ಅಂದರೆ ಜಸ್ಟ್ ಆ ಕಡೆಯಿಂದ ಬರಬೇಕಾದ್ರೆ ಸಿಗಂದೂರಿಗೆ ನಿಮಗೆ 300 ರೂಪಾಯಿ ಟ್ರೈನ್ ಟಿಕೆಟ್ ಒಬ್ಬರಿಗೆ, ಈ ಕಡೆಯಿಂದ ಹೋಗಬೇಕಾದ್ರೆ ನಿಮಗೆ ಏನು 300 ರೂಪಾಯಿಲಿ ಇಬ್ಬರು ಹೊಂಟೋಗ್ಬೋದು ಕಣ್ರಿ. ಅಷ್ಟು ಈಸಿಯಾಗಿ ಟ್ರಾವೆಲ್ ಮಾಡಿ ತುಂಬ ಎಂಜಾಯ್ ಮಾಡೋಕ್ಕೆ ಸಿಗೋವಂಥ ಟೈಮ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನು ಇವದೆಲ್ಲ 1000 ಇದ್ದರೆ ಒಂದು ಬ್ಯೂಟಿಫುಲ್ ಸಿಗಂದೂರು ಟ್ರಿಪ್ನ ನೀವು ಮಾಡ್ಬೋದು. ಮಗ ವಯಸ್ಸು ರೇಟು ಮಗ ಬಾಡಿಗೆ ಎಣ್ಣೆ ಬೇಕು ಮಗ ವಯಸ್ಸು ರೇಟು ಮಗ ಬಾಡಿಗೆ ಎಣ್ಣೆ ಬೇಕು ಮಗ ಹುಡುಗಿ ನೋಡು ಮಗ ಕಣ್ ಹೊಡೆದು ಕಾಡು ಹಾಕು ಮಗ ಸಿಂಗಲ್ ಬೋರು ಮಗ ಫಿಗರ್ ಹುಡುಗಿ ಮಿಂಗಲ್ ಆಗು ಮಗ ಜನರ ಬಸಗೆ ಹಾಕಿದ ಜೀನ್ಸುಗಳೆಲ್ಲ ಕೂದು ಮಗ ಎದ್ದೆ ಕುಣಿಯೋ ಯವ್ವನಗೊಂದು ಕಾಮ ಹಾಕು ಮಗ ನೀನೊಂದು ಕಾಮ ಹಾಕು ಮಗ ವಯಸ್ಸು ಹೀಟು ಮಗ ಬಾಡಿಗೆ ಎಣ್ಣೆ ಬೇಕು ಮಗ ವಯಸ್ಸು ಹೀಟು ಮಗ ಬಾಡಿಗೆ ಎಣ್ಣೆ ಬೇಕು ಮಗ ಪ್ರೀತಿಯ ಪಿಡುಗನ್ನು ನಂಬಿದರೆ ಹುಡುಗ ಸಾಯುವನು ಚಿಂತೆ ಹೆಜ್ಜೆನು ಹುಡುಕಿದರೆ ಕಟ್ಟ ಸೇರುವನು ಹುಡುಗಿ ಹಿಂದೆ ಅಲೆದರೆ ನೀವು ಕಾಲು ನೋಯುವುದು ಹುಷಾರಾಗಿ ನಿಮ್ಮ ಹೃದಯವ ನೀಡಿ ಹಾತು ಕೆಡಬಹುದು ಕೊನೆಯಲ್ಲಿ ಗುಜುರಿ ಸೇರಬಹುದು ಖುಷ್ಕು ಫ್ರೆಂಡ್ಸು ಮಗ ಏನಾದ್ರೂ ಕಚ್ಕೋತೇವೆ ಮಗ